ಚಿತ್ರ, ಯು ಆರ್ ರಿಯಲಿ ಬ್ರಿಲಿಯಂಟ್ ಗರ್ಲ್. ಆದರ್ಶ ಪತ್ನಿಯಾಗಿರೋ ನಿನ್ನಲ್ಲಿ ಇಷ್ಟೊಂದು ಸಂಕೋಚ ತುಂಬಿರುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಯೋಚಿಸಿರ್ಲಿಲ್ಲ. ಚಿತ್ರ, ರವಿ ಜೊತೆ ನೀನು ನಿಜವಾಗ್ಲೂ ಸುಖವಾಗಿದೆಯಾ? ಅವನು ನಿನ್ನ ಪ್ರೀತಿಸ್ತಾನ? ಹೇಳು ಚಿತ್ರ, ರವಿ ನಿನ್ನ ಪ್ರೀತಿಸ್ತಾನ? ನೀನ್ ರವಿನ್ ಪ್ರೀತಿಸ್ತೀಯಾ? ಪ್ರೀತಿಸ್ತೀನಿ. ಮತ್ತೆ ಈ ರಾಧಾಂತಲ ಯಾಕೆ ನಡೀತು? ಮದುವೆ ಆಗಿ 1 ತಿಂಗಳು ಮುಂಚೆನೆ ರವಿ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಕ್ ಹೋದ ಅಂದ್ರೆ ಇದರ ಅರ್ಥ ಏನು? ನಿಂತ್ಕೋ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ಗೂ ರವಿಗೂ ನಡುವೆ ಇರುವ ಸಮಸ್ಯೆ ಯಾವುದು? ವಾಟ್ಸ್ ಯೋರ್ ಪ್ರಾಬ್ಲಮ್? ಏನು ಸಮಸ್ಯೆ ಇಲ್ಲ. ಸುಳ್ಳು. ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ರವಿ ಎಂತ ಸ್ವಭಾವದವನು ಅಂತ ನನಗೆ ಚೆನ್ನಾಗಿ ಗೊತ್ತು. ತನಗ್ ಸಂಬಂಧ ಇಲ್ದಿರೋ ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡ್ದವನಲ್ಲ ಅವನು. ಅಂತವನು ಮದುವೆ ಆದ್ಮೇಲೆ, ಅದು ನಿನ್ನಂತ ಹೆಣ್ಣಿನ ಮದುವೆ ಆದ್ಮೇಲೆ ಪರಸ್ತ್ರೀನ ಬಯಸೋ ಲಫಂಗ ಆದ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಈಗ್ಲಾದ್ರೂ ನಿಜ ಹೇಳು, ನಿನಗೂ ರವಿಗೂ ಏನ್ ಪ್ರಾಬ್ಲಮ್? ನಾನೇನ್ ಬೇರೆಯವಳ? ನಿನ್ನ ಅತ್ತಿಗೆ. ನೋಡು, ನಾನೊಬ್ಳು ಸೈಕಾಟ್ರಿಸ್ಟ್. ಐ ಕ್ಯಾನ್ ಹೆಲ್ಪ್ ಯು. ನಾವಿಬ್ರು ಚೆನ್ನಾಗಿದ್ದೀವಿ. ಮತ್ತೆ ನೀನು ಸುಳ್ಳು ಹೇಳ್ತಿದೀಯಾ? ಚಿತ್ರ, ನೀನ್ ಸುಳ್ಳು ಹೇಳ್ಬೋದು, ನಿನ್ ಡೈರಿ ಸುಳ್ಳು ಹೇಳಲ್ಲ. ಸತ್ಯನ ನೀನ್ ಮುಚ್ಚಿಡ್ತಾ ಇದೀಯಾ. ಸತ್ಯನ ಮುಚ್ಚಿರೋ ಅಧಿಕಾರ ನಿನ್ಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಾಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ನು ಮದುವೆ ಆಗ್ತಿದ್ದ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಾಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ನು ಮದುವೆ ಆಗ್ತಿದ್ದ. ಸತ್ಯನ ಮುಚ್ಚಿರೋ ಅಧಿಕಾರ ನಿನಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ಒರ್ಸ್ಕೋ. ಸಾಯ್ತಾಳಂತೆ. ಸಾಯಕ್ ಬಯಸೋರು ಹೇಡಿಗಳು. ಬಾಳಿನ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಗೆಲ್ಬೇಕು, ಅದು ಜೀವನ. ರವಿ, ಶಾಲು, ಅದು ಡೋಂಟ್ ವರಿ, ನನಗೆಲ್ಲ ಅರ್ಥ ಆಯ್ತು. ಪ್ಲೀಸ್ ಇದ್ರ ಬಗ್ಗೆ ಯಾರಿಗೂ ಹೇಳ್ಬೇಡ. ನಾನು ಇದನ್ನು ಯಾರ ಹತ್ರನೂ ಹೇಳಲ್ಲ, ಆದ್ರೆ ಚಿತ್ರನ ಈ ಸಂಕಟದಿಂದ ಪಾರ್ ಮಾಡಲೇಬೇಕು. ಚಿತ್ರ, ನಾನಿನ್ನ ಹಿಪ್ನೋಟೈಸ್ ಮಾಡ್ತಾ ಇದ್ದೀನಿ. ಇದು ಸಂಪೂರ್ಣ ಯಶಸ್ವಿ ಆಗ್ಬೇಕು ಅಂದ್ರೆ ನೀ ನಂಗೆ ಸಹಕಾರ ಕೊಡ್ಬೇಕು. ಕೊಡ್ತೀಯಾ? ಎಲ್ಲಿ? ನನ್ನ ಕಣ್ಣುಗಳನ್ನೇ ನೋಡು. ಓಕೆ, ನಾನು ನಿನ್ನ ಮನಸ್ಸಿನೊಳಗಡೆ ಹೋಗ್ತಾ ಇದ್ದೀನಿ. ನಿನ್ನ ಮನಸ್ಸನ್ನ ನಾನು ಹತೋಟಿ ತಗೊಳ್ತಾ ಇದ್ದೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನಿನ್ ಗಂಡನ್ ಕಂಡ್ರೆ ನಿನ್ಗಿಷ್ಟನಾ? ಅವನ ಜೊತೆ ನೀನು ಸುಖವಾಗಿದೀಯಾ? ನಿನ್ ಜೊತೆ ಅವನು ಸುಖವಾಗಿದ್ದಾನಾ? ಇಲ್ಲ ಅಲ್ಲ? ಯಾಕೆ ಹೇಳು, ಯಾಕೆ ಅಂತ. ನಾನು ಪರಿಶುದ್ಧ ಅಲ್ಲ, ಮಲಿನವಾಗಿದ್ದೀನಿ. ರವಿ ಹೆಂಡತಿ ಆಗೋದಕ್ಕೆ ನನಗೆ ಯೋಗ್ಯತೆನೇ ಇಲ್ಲ. ಅವ್ರನ್ನ ಇಷ್ಟಪಟ್ಟು ಮದುವೆಯಾಗಿ
ಅವ್ರಿಗೆ ನಾನು ಅನ್ಯಾಯ ಮಾಡಿದೆ. ಬಿಡಿಸಿ ಹೇಳು ಚಿತ್ರ. ನಾನ್ ರವಿಗೆ ಪರಿಪೂರ್ಣ ಹೆಂಡತಿಯಾಗಿ ನಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಹಾಸಿಗೆಲ್ ನನ್ ಮುಟ್ಟೋಕ್ ಬಂದಾಗ್ಲೆಲ್ಲ ಸ್ವಲ್ಪನೂ ಸಹಕರಿಸಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅವ್ರನ್ನ ಸಂತೋಷ ಪಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಏನೋ ನನ್ನನ್ನು ಕಾಡ್ತಾ ಇದೆ. ನನಗೆ ಭಯ ಆಗ್ತಿದೆ. ನಾನು ಅವ್ರಿಗೆ ನಿಜವಾಗ್ಲೂ ಒಳ್ಳೆ ಹೆಂಡತಿ ಅಲ್ಲ. ಹೇಳು ಚಿತ್ರ, ನಿನ್ನ ಹಿಂದಿನ ಜೀವನದಲ್ಲಿ ಯಾವುದಾದ್ರೂ ಬೇಡವಾದ ಘಟನೆ ನಡೆದಿತ್ತಾ? ಹೇಳು, ಯಾವಾಗ? ನಾನು ಹೈಸ್ಕೂಲ್ನಲ್ಲಿದ್ದಾಗ ಆಗ ತಾನೇ ನಾನು ದೊಡ್ಡೋಳಾಗಿದ್ದೆ. ನಮ್ಮ ಮನೇಲಿ ನನಗೆ ಆರತಿ ಇಟ್ಕೊಂಡಿದ್ರು. ಯಾರು ಬೇಕಾಗಿತ್ತು? ನಿಮ್ಮ ಅಪ್ಪ. ಕೂಲ್ ಡೌನ್ ಮ್ಯಾನ್. ಲಾಯರ್ ಅಂಕಲ್ ಬೇಕಿತ್ತು. ಯಾಕೆ? ಅದು ಏನಪ್ಪಾ ಶಿವರಾಜ್, ಏನ್ ಸಮಾಚಾರ? ಇಷ್ಟು ದೂರ ಯಾಕೆ ಬಂದೆ? ಡ್ಯಾಡಿ ಫೈಲ್ ನ ಕೊಟ್ಬಿಟ್ಟು ಬಂದಿರೋದಕ್ಕೆ ಬಂದೆ. ಅಲ್ಲಪ್ಪ, ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ನೀನ್ ಬರೋ ತೊಂದ್ರೆ ಯಾಕೆ ತಗೊಂಡೆ? ಏನ್ ಅಂಕಲ್ ವಿಶೇಷ? ಏನೋ ಫಂಕ್ಷನ್ ನಡೀತಾ ಇದೆ. ನೋಡಪ್ಪ, ಅದು ಮನೆ ಕಾರ್ಯ. ಮಗಳಿಗೆ ಆರ್ತಿ ಇಟ್ಕೊಂಡಿದೀವಿ, ನೀನ್ ಹೊರಡು. ಬಾಯ್ ಅಂಕಲ್. ಬಾಯ್. ಮಗಳನ್ನ ಬಲಾತ್ಕಾರ ಮಾಡಿ ಸಾಯಿಸಿ ಜೈಲ್ಗೆ ಹೋಗಿ ಬಂದು ನಲ್ವೇನ್ರಿ ಅವನು. ಹಾಗಂತ ಪೊಲೀಸ್ನವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಆಧಾರ ಏನೂ ಇಲ್ವಲ್ಲ. ನೋಡಿ, ನೀವು ಕೋರ್ಟ್ನಲ್ಲಿ ವಾದ ಮಾಡಿ ಬಿಡಿಸಿದ್ ಸಾಕು. ಇಂಥವ್ರನ್ನೆಲ್ಲ ಯಾಕ್ರಿ ಮನೆ ಹತ್ರ ಕರ್ಸ್ಕೋತೀರಾ? ಅಲ್ವೇ, ನಾನೇನು ಇನ್ವಿಟೇಷನ್ ಕೊಟ್ಟು ಬಾ ಅಂತ ಹೇಳಿದ್ನ. ಅವನಾಗೆ ಬಂದ್ರೆ ನಾನೇನ್ ಮಾಡ್ಲಿ? ಇನ್ಮೇಲೆ ಬರ್ದಾಗ ನೋಡ್ಕೋತೀನಿ. ಕಾರ್ಯ ನೋಡ್ ನಡಿ. ಕಾಫಿ ಫಸ್ಟ್ ಕ್ಲಾಸ್ ಆಗಿದೆ ಚಿತ್ರ. ಚಿತ್ರ, ಊರ್ಗ್ ಹೋಗೋದಕ್ಕೆ ಎಲ್ಲ ರೆಡಿ ಆಗಿದೆ ತಾನೆ? ಏನ್ ಡ್ಯಾಡಿ, ನಾನ್ ಹೋಗಲ್ಲ, ನಿಮ್ ಜೊತೆನೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಅಮ್ಮ ಅಣ್ಣ ಹೋಗ್ತಾರಷ್ಟೇ. ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ನೋಡಪ್ಪ, ಎಲ್ಲಿಗೆ ಹೋಗ್ಲಿ ಏನೇ ಮಾಡ್ಲಿ ಅಪ್ಪ ಜೊತೆಲಿ ಇರ್ಬೇಕು ಅಂತಾಳೆ. ಅಲ್ಲ, ವೆಕೇಶನ್ ಅಲ್ಲಿ ಊರ್ಗ್ ಹೋಗೋದಿಕ್ಕೂ ಅಪ್ಪ ಜೊತೆಲಿ ಇರ್ಬೇಕು ಅಂತ ಹಠ ಮಾಡ್ತಾಳೆ. ಹಠ ಏನ್ ಬಂತಪ್ಪ? ಹೆಣ್ಮಕ್ಳಿಗೆ ತಂದೆ ಮೇಲೆ ಪ್ರೀತಿ ಜಾಸ್ತಿ. ನೋಡಿದ್ಯಾ ಡ್ಯಾಡಿ, ಅಂಕಲ್ ಯು ಆರ್ ರೈಟ್. ರೀ, ನಾಳೆ ಕೆಲಸ ಮುಗಿದ ತಕ್ಷಣ ಚಿತ್ರನ್ ಜೊತೆ ಹೊರಟು ಬಂದ್ಬಿಡಿ. ಆಯ್ತು, ಕೂತ್ಕೊಂಡು ನಡಿಯಮ್ಮ. ಬಾಯ್ ಮಮ್ಮಿ. ಜವಾನ ಕಣ ಡ್ರೈವರ್. ಘಾಟ್ Bye, ಸೆಕ್ಷನ್ Daddy. ಹುಷಾರಾಗಿ ಹೋಗಪ್ಪ. Bye. ಬಾಯ್ ಚಿತ್ತಿ. ಹಾ, ಓಕೆ, ಬಾಯ್. ಬಾಯ್.
ಡ್ರೈವರ್ ಸರ್, ಒಂದು ಫೈಲ್ ಮರ್ತು ಬಂದಿದ್ದೀನಿ, ಮನೆ ನಡಿ. ಆಯ್ತು ಸರ್. ಚಿತ್ರ ಚಿತ್ರ ಶಿವರಾಜ್, ಶಿವರಾಜ್ ಬಿಡು ನನ್ನ ಮಗಳನ್ನ. ಚಿತ್ತು, ಚಿತ್ತು, ರವಿ ನೀನೇನು ಗಾಬರಿ ಆಗ್ಬೇಡ. ಶಿಲ್ ಬಿ ಓಕೆ. ಚಿತ್ರಗೀಗ ರೆಸ್ಟ್ ಬೇಕು. ವಾಟ್ ಶಿ ನೀಡ್ಸ್ ಇಸ್ ಗುಡ್ ಸ್ಲೀಪ್. ಎಷ್ಟೊಂದು ನೋವುಗೊಂಡಿರೋ ಜೀವ ಇದು. ನೀವೇನು ಯೋಚನೆ ಮಾಡಬೇಡಿ. ಇನ್ಮೇಲೆ ಅವಳು ಎಲ್ಲ ರೀತಿನೂ ಸರಿ ಹೋಗ್ತಾಳೆ. ಶಾಲಿನಿಯವರೇ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಂಗಿಗೆ ನೀವೊಂದು ಹೊಸ ಜೀವನ ಕೊಟ್ಟಿದ್ದೀರಾ. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ಆದ್ರೆ ನಿಮ್ ತಂದೆನ್ ಕೊಂದ ಆ ದ್ರೋಹಿನ ನೀವಾಗ ಸುಮ್ಮನೆ ಬಿಟ್ರಿ? ಅವತ್ತೇನೋ ಅವನು ಸುಲಭವಾಗಿ ತಪ್ಪಿಸ್ಕೊಂಡ. ಯಾಕೆಂದ್ರೆ ನಮ್ ಚಿತ್ತಿನ ಕೋರ್ಟ್ ಮೆಟ್ ಹಸೋ ಧೈರ್ಯನ ನಾವು ಮಾಡ್ಲಿಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಕೇಸ್ ಬಿದ್ದೋಯ್ತು. ಅವ್ರನ್ನ ಕೊಲೆ ಮಾಡಿದ ಪಾಪಿನ ಈಗಲೂ ಹುಡುಕ್ತಾ ಇದ್ದೀನಿ ನಾನು. ನಾನಿನ್ ಬರ್ತೀನಿ. ಏನಾದ್ರೂ ತೊಂದರೆ ಆದ್ರೆ ತಕ್ಷಣ ಫೋನ್ ಮಾಡು. ಓಕೆ, ನಾನು ಇದೇ ಏರಿಯಾದಲ್ಲಿರ್ತೀನಿ. ಬಾಯ್. ಏನು ಯೋಚನೆ ಮಾಡಬೇಡ. ನಿನ್ ಬಾಳಲ್ಲಿ ನಡೆದ ದುರಂತನ ನೀನ್ ಆದಷ್ಟು ಬೇಗ ಮರಿಬೇಕು. ನೋಡು, ನಿನ್ ಮೇಲಾದ ಅತ್ಯಾಚಾರದಲ್ಲಿ ನಿಂದ್ ಯಾವ ತಪ್ಪು ಇಲ್ಲ. ನೀನ್ ಪರಿಶುದ್ಧವಾದ ಹೆಣ್ಣು. ನೀನ್ ಮಲಿನವಾಗಿದ್ದೇನೋ ನಿನ್ ಭಾವನೆ ತಪ್ಪು ಚಿತ್ತು. ಆ ದುರಂತದಲ್ಲಿ ನಿಂದ್ ಯಾವ ಭಾಗನೂ ಇಲ್ಲ. ಅದು ಬಲವಂತಕ್ಕಾಗಿದ್ದು. ನಿಜ ಹೇಳಬೇಕು ಅಂದ್ರೆ ಎಡವಿರೋ ನಾನು ನಿನ್ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆ ಥರದಲ್ಲಿ ಏನೇನೋ ಮಾಡ್ಬಿಟ್ಟೆ. ಹಳೇದನ್ನೆಲ್ಲ ನಾವಿಬ್ರು ಮರ್ತು ಬಿಡೋಣ ಚಿತ್ತು. ಹೊಸ ಜೀವನ ಪ್ರಾರಂಭ ಮಾಡೋಣ. ಇನ್ಮೇಲೆ ನಿನ್ ಸುಖಕ್ಕೆ ನಾನು, ನನ್ ಸುಖಕ್ಕೆ ನೀನು ಕಾರಣವಾಗಿರ್ಬೇಕು ಚಿತ್ತು.